ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ, ಕಟಕ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಏಪ್ರಿಲ್ ತಿಂಗಳು ಅತ್ಯಂತ ಶುಭ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಪೂರ್ತಿ ನೀವು ಬಹಳ ಸಂತೋಷದಿಂದ ಇರ್ತೀರಿ ಮತ್ತು ಅದೃಷ್ಟವನ್ನು ಈ ತಿಂಗಳಲ್ಲಿ ನೀವು ಅನುಭವಿಸ್ತೀರಿ. ನಿಮ್ಮ ಯೋಜಿತ ಕೆಲಸಗಳು ಅಂದರೆ ನೀವು ಅಂದುಕೊಂಡಂಥ ಅಥವಾ ನೀವು ಪ್ಲ್ಯಾನ್ ಮಾಡಿರುವಂಥ ಕೆಲಸಗಳು ಏನಿದೆ ಅದು ಸಕಾಲಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಮತ್ತು ಇದರಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತೆ, ಚೈತನ್ಯ ಇನ್ನಷ್ಟು ಹೆಚ್ಚಾಗುತ್ತೆ ಮತ್ತು ನೀವು ನಿಮ್ಮ ಕೆಲಸವನ್ನು ವ್ಯವಸ್ಥಿತ ಮತ್ತು ಸಂಘಟಿತ ರೀತಿಯಲ್ಲಿ ಅಂದರೆ ಸಂಘಟಿತ ಅಂದರೆ ಎಲ್ಲರ ಜೊತೆಗೂಡಿಸ್ಕೊಂಡು ಅಥವಾ ಬೇರೆಯವರ ಸಹಾಯವನ್ನು ಪಡ್ಕೊಂಡು ಕೂಡ ನಿಮ್ಮ ಕೆಲಸವನ್ನು ನೀವು ಸಾಧಿಸ್ತೀರಿ. ಇದು ನಿಮಗೆ ಗಮನಾರ್ಹವಾದಂತಹ ಪ್ರಯೋಜನವನ್ನು ಕೊಡುತ್ತೆ. ತಿಂಗಳ ಆರಂಭದಲ್ಲಿ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕೆಲವು ದೀರ್ಘಕಾಲದ ಕಾಳಜಿ ಇರಬೇಕಾಗತ್ತೆ. ತಿಂಗಳ ಆರಂಭದಲ್ಲಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಹತ್ತಿರದವರು ಯಾರಿಗಾದರೂ ತಂದೆ ತಾಯಿ ಸಹೋದರ ಸಹೋದರಿಯರಿಗೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕಾಗತ್ತೆ. ಯಾಕಂದರೆ ನಿಮ್ಮ ಜಾತಕದಿಂದ ಅಥವಾ ನಿಮ್ಮ ಜಾತಕದ ಪ್ರತಿಫಲ ಅನ್ನುವಂಥದ್ದು ನಿಮ್ಮ ಹೆತ್ತವರ ಅಥವಾ ಸಂಬಂಧಿಕರ ಮೇಲೆ ಕೂಡ ಬೀಳುವಂಥ ಸಾಧ್ಯತೆ ಇರುತ್ತೆ. ತಿಂಗಳ 2ನೇ ವಾರದಲ್ಲಿ ಹಿಂದೆ ನೀವೇನು ಅರ್ಧಂಬರ್ಧ ಆಗಿದೆ ಕೆಲಸಗಳು ಅಥವಾ ನಿಂತು ಹೋಗಿರುವಂಥ ಕೆಲಸಗಳೇನಿರುತ್ತೆ ಅದು ಈಗ ಮತ್ತೆ ಚುರುಕು ಪಡೆದುಕೊಳ್ಳುತ್ತೆ. ಪ್ರಗತಿಯನ್ನು ನೀವು ಆ ಕೆಲಸದಲ್ಲಿ ಕಾಣ್ತೀರಿ. ನೀವು ಅಧಿಕಾರದ ಸ್ಥಾನಗಳು ಮತ್ತು ಸರ್ಕಾರಿ ಸ್ಥಾನಗಳೊಂದಿಗೆ ಸಂಬಂಧಿಸಿದಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸಾಧಿಸೋದಕ್ಕೆ ಅಂದರೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದಲ್ಲದೆ ಸರ್ಕಾರಕ್ಕೆ ಸಂಬಂಧಿಸಿದ ನಿರ್ಧಾರದಿಂದ ನೀವು ಪ್ರಯೋಜನಗಳನ್ನು ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ತಿಂಗಳ ಮಧ್ಯಭಾಗದಲ್ಲಿ ಕಲೆ, ಬರವಣಿಗೆ ಇಂಥ ಪ್ರಯತ್ನಗಳಲ್ಲಿ ತೊಡ್ಕೊಂಡಂಥವರಿಗೆ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ಕರ್ಕಾಟಕ ರಾಶಿಯ ವ್ಯಕ್ತಿಗಳಿಗೆ. ಹಾಗೆ ಈ ಅವಧಿಯಲ್ಲಿ ಉದ್ಯೋಗಿ ಅಂದರೆ ವ್ಯಕ್ತಿಗಳು ಅಂದರೆ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ತಮ್ಮ ವೃತ್ತಿಪರ ಸ್ಥಾನದಲ್ಲಿ ನೀವೇನು ಯಾವ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಈಗ ಅಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಇನ್ನೂ ಹೆಚ್ಚಿನ ಒಂದು ನೀವು ಬಡ್ತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಅದು ಸ್ಥಾನಮಾನದಲ್ಲಿ ಏರಿಕೆ ಆಗುವಂಥದ್ದು. ಹೊಸ ಆದಾಯದ ಅಂದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯ ಬರೋದಕ್ಕೆ ದಾರಿಗಳು ತೆರೆದುಕೊಳ್ತವೆ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ವ್ಯಾಪಾರ ವಿಸ್ತರಣೆ ಆಗುತ್ತೆ ವ್ಯಾಪಾರ ಮಾಡುವಂಥ ಕರ್ಕಾಟಕ ರಾಶಿಯವರಾಗಿದ್ದರೆ. ಹಾಗೆ ಪೂರ್ವಜರ ಅಥವಾ ಕುಟುಂಬ ಸದಸ್ಯರ ವ್ಯವಹಾರಗಳಲ್ಲಿ ತೊಡಗಿರುವಂಥ ಅಸಾಧಾರಣವಾದಂತಹ ಲಾಭವನ್ನು ಮಾಡ್ತಾರೆ. ತಿಂಗಳ ಉತ್ತರಾರ್ಧದಲ್ಲಿ ನೀವು ಸೌಕರ್ಯ ಮತ್ತು ಐಷಾರಾಮಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸ್ತೀರಿ. ಹಾಗೆ ಭೂಮಿ, ಆಸ್ತಿ ಮತ್ತು ವಾಹನಗಳನ್ನು ಹೊಂದೋದರಿಂದ ಉಂಟಾಗುವಂಥ ಸಂತೋಷಗಳನ್ನು ನೀವು ಆನಂದಿಸ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವ ವಿದ್ಯಾರ್ಥಿಗಳಿಗೆ ತಿಂಗಳ ಉತ್ತರಾರ್ಧ ಬಹಳ ಅನುಕೂಲಕರವಾದ ಅವಧಿ ಅಂತ ಹೇಳಬಹುದು. ಹಾಗೆ ಈ ಸಮಯದಲ್ಲಿ ನೀವು ಬಹು ನಿರೀಕ್ಷಿತವಾದಂಥ ಒಳ್ಳೆಯ ಸುದ್ದಿಯನ್ನು ಪಡಿತೀರಿ. ಪ್ರಣಯ ಸಂಬಂಧಗಳು ಸಾಮರಸ್ಯದಿಂದ ಉಳಿತವೆ ಮತ್ತು ನಿಮ್ಮ ವೈವಾಹಿಕ ಜೀವನ ಬಹಳ ಆನಂದಮಯವಾಗಿರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.